ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ನಮಸ್ಕಾರ ಎಲ್ಲರಿಗೂ. ದೇವರು ಎಲ್ಲರನ್ನೂ ಚೆನ್ನಾಗಿಟ್ಟಿರಲಿ ಅಂತ ಪ್ರಾರ್ಥಿಸ್ತೀನಿ. ಅಕ್ಷಯ ತೃತೀಯ ದಿವಸ ನೀವು ಯಾವ ಶುಭ ಕಾರ್ಯಗಳನ್ನು ಮಾಡ್ತೀರೋ ಅದರ ಫಲ ನಿಮಗೆ ಯಾವತ್ತೂ ವ್ಯರ್ಥ ಹೋಗುವುದಿಲ್ಲ, ಶುಭ ಮೇಲೆ ಶುಭವನ್ನು ತಂದುಕೊಡುತ್ತದೆ. ಲಕ್ಷ್ಮೀ ಮಾತೆ ಪ್ರಕಟಳಾದಾಗ ಅವಳ ಕೈಯಲ್ಲಿ ಅಕ್ಷಯ ಕಲಶ ಇತ್ತು ಅಂತ ಹೇಳ್ತಾರೆ. ಇಂತಹ ಸಮೃದ್ಧಿಯ ಪ್ರತೀಕವಾದ ಅಕ್ಷಯ ಕಲಶವನ್ನು ನೀವು ಅಕ್ಷಯ ತೃತೀಯ ದಿವಸ ನಿಮ್ಮ ಮನೆಯಲ್ಲಿ ಸ್ಥಾಪಿಸಿದರೆ ಅದು ನಿಮಗೆ ಸಮೃದ್ಧಿಯನ್ನು, ಐಶ್ವರ್ಯವನ್ನು ವರ್ಷವಿಡೀ ತಂದುಕೊಡುತ್ತದೆ. ಹಾಗಾದರೆ ಈ ಅಕ್ಷಯ ಕಲಶವನ್ನು ಹೇಗೆ ತುಂಬಬೇಕು ಅಂತ ಹೇಳ್ತೀನಿ. ಒಂದು ಮನೆಯ ಮೇಲೆ ಕೆಂಪು ಅಥವಾ ಹಳದಿ ಬಣ್ಣದ ಅರಿವೆಯನ್ನು ಹಾಸ್ಕೋಬೇಕು. ಅದರ ಮೇಲೆ ಅಕ್ಷತೆಯನ್ನು ಹಾಕಿ ಅದಕ್ಕೆ ಸ್ವಲ್ಪ ಅರಿಶಿನ ಕುಂಕುಮವನ್ನು ಹಾಕೊಳ್ಳಿ. ಒಂದು ತಾಮ್ರದ ಕಲಶವನ್ನು ತೆಗೆದುಕೊಂಡು ತಾಮ್ರದ ಕಲಶದ ಮೇಲೆ ಕುಂಕುಮದಿಂದ ಸ್ವಸ್ತಿಕವನ್ನು ತೆಗೆಯಬೇಕು. ಈ ಅಕ್ಷತೆಯ ಮೇಲೆ ಕಲಶವನ್ನು ಇಟ್ಟು ಮೊದಲನೇದಾಗಿ ಕಲ್ಲು ಉಪ್ಪನ್ನು ಕಲಶದಲ್ಲಿ ಹಾಕೋಬೇಕು. ಒಂದು ಬಟ್ಟಲಿನಷ್ಟು ಕಲ್ಲು ಉಪ್ಪನ್ನು ಹಾಕೊಳ್ಳಿ. ಅದರ ಮೇಲೆ 1 ರೂಪಾಯಿಯ ನಾಣ್ಯ, ಇಂತಹ ನಾಣ್ಯಗಳು 11 ನಾಣ್ಯ ಅಥವಾ 21 ನಾಣ್ಯ ಬೇಕು. 11 ನಾಣ್ಯ ಅಥವಾ 21 1 ರೂಪಾಯಿಯ ನಾಣ್ಯಗಳನ್ನು ಉಪ್ಪಿನ ಮೇಲೆ ಹಾಕೋಬೇಕು. ಮೊದಲನೆಯ ಸ್ತರ ಕಲ್ಲು ಉಪ್ಪಿನದಾಗಿರಬೇಕು, ಎರಡನೆಯ ಸ್ತರ ನಾಣ್ಯದಾಗಿರಬೇಕು. ಮೂರನೇದಾಗಿ 11 ಅಥವಾ 21 ಲವಂಗವನ್ನು ಹಾಕೋಬೇಕು. ಲವಂಗ ಹಾಕಿದ ಮೇಲೆ ಅದರ ಮೇಲೆ ಏಲಕ್ಕಿಯನ್ನು ಹಾಕೋಬೇಕು. 11 ಅಥವಾ 21 ಇದೇ ಸಂಖ್ಯೆಯಲ್ಲಿ ನೀವು ಹಾಕೋಬೇಕು. ಆಮೇಲೆ ಗೋಮತಿ ಚಕ್ರ ಮತ್ತು ಕವಡೆಯನ್ನು ಹಾಕೋಬೇಕು. ಅದು ಕೂಡ 11 ಅಥವಾ 21 ಇದೇ ಸಂಖ್ಯೆಯಲ್ಲಿ ಇರಬೇಕು. ಕವಡೆ ಹಾಕೋಬೇಕು. ಕವಡೆ ಕೂಡ ಲಕ್ಷ್ಮೀ ಮಾತೆಯ ಅತಿ ಪ್ರಿಯವಾದ ವಸ್ತು. ಕವಡೆಯನ್ನು ಹಾಕ್ಕೊಳ್ಳಿ. ಅದರ ಮೇಲೆ ಗೋಮತಿ ಚಕ್ರವನ್ನು ಹಾಕ್ಕೊಳ್ಳಿ. ಅದರ ಮೇಲೆ ಕೊತ್ತಂಬರಿ ಕಾಳನ್ನು ಹಾಕ್ಕೊಳ್ಳಿ. ಕೊತ್ತಂಬರಿ ಕಾಳು ಕೂಡ ಐಶ್ವರ್ಯದ, ಧನಧಾನ್ಯದ ಪ್ರತೀಕ. ಕೊತ್ತಂಬರಿ ಕಾಳನ್ನು ಹಾಕೋಬೇಕು. ಅದರ ಮೇಲೆ ನೀವು ನಿಮ್ಮ ಮನೆಯಲ್ಲಿ ಇರುವಂತಹ ಹಣವನ್ನು ಇಡಬೇಕು. ನೀವು ಈಗ ನೋಟನ್ನು ಇಟ್ಟರೂ ಪರವಾಗಿಲ್ಲ. ಇಂತಹ ಹಣವನ್ನು ನೀವು ಇಟ್ಟು ಅದರ ಮೇಲೆ ನೀವು ಸ್ವಲ್ಪ ಬಂಗಾರವನ್ನು ಇಡಬೇಕು. ಮನೆಯಲ್ಲಿರುವಂತಹ ಚಿನ್ನದ ಆಭರಣಗಳನ್ನು ಅದರ ಮೇಲೆ ಇಟ್ಟು ಅದಕ್ಕೆ ಅರಿಶಿನ ಕುಂಕುಮ ಕಲಶದಲ್ಲಿ ಸ್ವಲ್ಪ ಹಾಕಿ ಧೂಪ ದೀಪ ಬೆಳಗಿಸಿ ಭಕ್ತಿಯಿಂದ ನಮಸ್ಕಾರ ಮಾಡಬೇಕು. ಇಂತಹ ಕಲಶವನ್ನು ಅಕ್ಷಯ ತೃತೀಯ ದಿವಸ ನೀವು ದಿವಸವಿಡೀ ಅದೇ ಸ್ಥಾನದಲ್ಲಿ ಇಟ್ಟು ಮರುದಿನ ಅದರಲ್ಲಿಯ ವಸ್ತುಗಳನ್ನು ತೆಗೆದರೆ ನಡೆಯುತ್ತೆ. ಇಲ್ಲ ನಿಮ್ಮ ವರ್ಷವಿಡೀ ಹಾಗೆ ಆ ಕಲಶವನ್ನು ನಿಮ್ಮ ಲಾಕರ್ನಲ್ಲಿ ಇಟ್ಟರೂ ಪರವಾಗಿಲ್ಲ. ಇಂತಹ ಕಲಶವನ್ನು ಅಕ್ಷಯ ತೃತೀಯ ದಿವಸ ನೀವು ಮನೆಯಲ್ಲಿ ತುಂಬಿಟ್ಟರೆ ನಿಮ್ಮ ಮನೆಯಲ್ಲಿ ಸುಖ, ಶಾಂತಿ, ಸಮೃದ್ಧಿ, ಐಶ್ವರ್ಯ ಯಾವತ್ತೂ ತುಂಬಿ ತುಳುಕ್ತಾ ಇರುತ್ತದೆ. ಈ ಒಂದು ಉಪಾಯವನ್ನು ನೀವು ಈ ದಿವಸ ಮಾಡಿ ನೋಡಿ. ನಿಮ್ಮ ಮನೆಯಲ್ಲಿ ಸಮೃದ್ಧಿ, ಐಶ್ವರ್ಯ ಯಾವತ್ತೂ ತುಂಬಿರಲಿ ಅಂತ ದೇವರಲ್ಲಿ ಆಶಿಸ್ತೀನಿ. ಶುಭವಾಗಲಿ ಎಲ್ಲರಿಗೂ. ಬೈ. ಟೇಕ್ ಕೇರ್.